ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಾನು ವೆಲ್ಕಮ್ ಹೇಳೋಷ್ಟರೊಳಗಡೆ ವಿಡಿಯೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಎಲ್ಲರಿಗೂ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಏನು ಅನ್ನೋದನ್ನ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿಬಿಟ್ಟಿರ್ತೀರ. ಸೊ ವಿಡಿಯೋ ಬಗ್ಗೆ ಏನೋ ಇನ್ಫಾರ್ಮೇಷನ್ ನಾನು ಕೊಡಲ್ಲ. ಆ್ಯಂಡ್ ತುಂಬ ಆಫ್ಟರ್ ಸೋ ಮೆನಿ ಮಂತ್ಸ್ ಯೂಟ್ಯೂಬ್ ವಿಡಿಯೋನ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಸಮ್ ರೀಸನ್ಸ್. ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ದಟ್ ವ್ಯೂಸ್ ಆಗ್ತಿಲ್ಲ ಆ್ಯಂಡ್ ಪೀಪಲ್ಸ್ ನನಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಅದೆಲ್ಲ ರೀಸನ್ ಅಲ್ವಲ್ಲ ಗೈಸ್. ನನಗೆ ಒಬ್ಬರು ನೋಡಿದ್ರು ಖುಷಿನೇ, ಇಬ್ಬರು ನೋಡಿದ್ರು ಖುಷಿನೇ. ನನಗೆ ನನ್ನ ಖುಷಿಗೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ನನಗೆ ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಆಗೋ ವ್ಯೂಸು, ಯೂಟ್ಯೂಬ್ಗೆ ಆಗೋ ವ್ಯೂಸ್ನ ನಾನು ಯಾವುದೂ ಕೂಡ ಕಂಪೇರ್ ಮಾಡಲ್ಲ. ಬಿಕಾಸ್ ಯೂಟ್ಯೂಬಲ್ಲಿ ನಾನು ಆ್ಯಕ್ಟಿವ್ ಆಗಿ ಜಾಸ್ತಿ ಇರಲ್ಲ. ಸೊ ಅಲ್ಲಿ ಜಾಸ್ತಿ ಜನ ವ್ಯೂ ಮಾಡಲ್ಲ, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ನಾನು ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀನಿ. ಐ ಮೀನ್ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಅದೇನೋ ರೀಸನ್ಸ್ ಅಲ್ಲ, ಓಕೆನಾ. ದ ರೀಸನ್ ಬಂದು ನಮ್ಮ ಮನೇಲಿ ಒಂದು ಡಾಗ್ಸ್ ಹಾಕಿದ್ದೀವಿ. ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಅದ್ರ ಹೆಸರು ಬಂದುಬಿಟ್ಟು ಟಾಮಿ ಅಂತ. ಸೊ ಅವನೇನು ಮಾಡಿದ್ದ ಅಂತ ಹೇಳಿದ್ರೆ ನನ್ನ ಕೆನ್ನೆ ಕಚ್ಚಿಬಿಟ್ಟಿದ್ದ ಗೈಸ್. ನಿಮಗೆ ಇದು ಐ ಥಿಂಕ್ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಾರ್ಕ್ ಇದೆ. ಆ ಒಂದು ರೀಸನಿಂದ ಯೂಟ್ಯೂಬಲ್ಲಿ ಕಾಣಿಸುತ್ತೆ ಅನ್ನೋ ಒಂದು ರೀಸನಿಂದ ನಾನೇನು ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಏನೂ ವೀಡಿಯೋಸ್ ಮಾಡಿಲ್ಲ. ರೀಸನ್ ಇಷ್ಟೇ. ಸೊ ಹಾಸ್ಪಿಟಲ್ಗೆಲ್ಲ ಹೋಗಿ ಇಂಜೆಕ್ಷನ್ ಎಲ್ಲ ಮಾಡಿಸ್ದೆ. ಬಟ್ ಆ ಒಂದು ಮಾರ್ಕ್ ಹೋಗೋದಕ್ಕೆ ತುಂಬ ಟೈಮ್ ಬೇಕಾಯಿತು ಅಷ್ಟೇ. ಓಕೆ, ಈಗ ತುಂಬ ಹೊತ್ತು ನಿಮಗೆ ವೆಯ್ಟ್ ಮಾಡಿಸಲ್ಲ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕು. ಮೀನ್ಸ್ ಇಷ್ಟು ದಿನಗಳಲ್ಲಿ ನೀವು ನನಗೆ ಕ್ವಶನ್ಸ್ ಕೇಳಿದ್ದೀರಾ, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ. ಬಟ್ ತುಂಬ ನನಗೆ ಮೈಂಡಿಗೆ ಕ್ಯಾಪ್ಚರ್ ಆಗಿರೋ ಕ್ವಶನ್ಸು ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ದಟ್ ಏನಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಕಾಮನ್ ಕ್ವಶನ್ ಬಂದಿರೋದು, ರಿತು ಹೇರ್ಗೆ ಯಾವ ಶಾಂಪು ಯೂಸ್ ಮಾಡಬೇಕು, ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು, ಯಾವ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಲೈಕ್ ಈ ಥರನೇ ನನ್ನ ಕ್ವಶನ್ಸ್ನ ಜಾಸ್ತಿ ಅಬ್ಸರ್ವೇಷನ್ ಮಾಡಿರೋದು. ಅದರಲ್ಲೂ ವಾಟ್ಸಪ್ಪಲ್ಲೂ ಕೂಡ ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ಕೇಳ್ತಿರ್ತೀರ, ಓಕೆನಾ. ಸೊ ಅದಕ್ಕೆ ಇವಾಗ ಒಂದು ಕ್ಲಾರಿಫಿಕೇಷನ್ ಅಥವಾ ನಿಮ್ಮ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡೋಣ ಅಂತ ಇದ್ದೀನಿ ಗೈಸ್. ನನಗೆ ಗೊತ್ತಿಲ್ಲ, ನಾನು ಐ ಆಮ್ ನಾಟ್ ಅ ಪ್ರೊಫೆಷ್ನಲ್. ನಾನು ವಿಡಿಯೋದಲ್ಲೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಐ ಆಮ್ ನಾಟ್ ಅ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್, ಡಾಕ್ಟರ್, ಆ ಥರ ಇಲ್ಲ, ಎಂತ ಇಲ್ಲ, ಓಕೆನಾ. ಬಟ್ ನಾನು ಕೊಡ್ತಿರೋ ಆನ್ಸರಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಕೆಲವೊಂದು ಸಜೆಷನ್ಸ್ನ ನಾನು ನಿಮಗೆ ಕೊಡ್ಬೋದು. ಯಾವ ಥರ ಅಂತ ಹೇಳಿದ್ರೆ, ನಾನು ಯೂಸ್ ಮಾಡಿರೋ ಕೆಲವೊಂದು ಪ್ರಾಡಕ್ಟ್ಸ್ಗಳಲ್ಲಿ ಇಂಥದ್ದು ಬೆಸ್ಟ್ ಪ್ರಾಡಕ್ಟ್, ನನಗೆ ಇಂಥ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅನ್ನೋದನ್ನು ನಾನು ನಿಮ್ಮ ಮುಂದ್ಗಡೆ ಶೇರ್ ಮಾಡ್ಕೋಬೋದು. ಸೊ ಅದರಿಂದ ನಿಮಗೆ ಯೂಸ್ಫುಲ್ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಲೀವ್, ಓಕೆ. ಬಟ್ ದಿಸ್ ಈಸ್ ನಾಟ್ ಅ ಆರ್ಡರ್, ಇಟ್ಸ್ ಮೈ ರಿಕ್ವೆಸ್ಟ್, ಓಕೆನಾ. ಹೆಲ್ಪ್ಫುಲ್ ಆದರೆ ನಿಮಗೆ ಓಕೆ ಟ್ರೈ ಮಾಡೋಣ ಅನಿಸಿದ್ರೆ ಈ ಒಂದು ಪ್ರಾಡಕ್ಟ್ಸ್ನ ನೀವು ಟ್ರೈ ಮಾಡ್ಬೋದು, ಓಕೆ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಸನ್ಸ್ಕ್ರೀನಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಬಿಕಾಸ್ ಸನ್ಸ್ಕ್ರೀನ್ ಈಸ್ ಮೋಸ್ಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಬಿಫೋರ್. ಅಂದರೆ ಅವಾಗ ನಾನು ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಅವಾಗೆಲ್ಲ ನಾನು ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ. ನನಗೆ ಸನ್ಸ್ಕ್ರೀನ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ, ಓಕೆನಾ. ಆಚೆಗಡೆ ಹೋಗ್ಬೇಕಾದ್ರೂ ಕೂಡ ನನಗೆ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡೋ ಪ್ರಾಕ್ಟೀಸ್ ಇರಲಿಲ್ಲ. ಬಟ್ ದೆನ್ ಐ ಗೋಟ್ ಟು ನೋ ಸನ್ಸ್ಕ್ರೀನ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಯಾಕೆ ಅಂತ ಹೇಳಿದ್ರೆ ಅದು ಯು ವಿ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಯು ವಿ ರೇಸ್, ಓಕೆನಾ. ಒಂದು ಅದಾದಮೇಲೆ ಸ್ಕಿನ್ ಡ್ಯಾಮೇಜಸ್ ಆ್ಯಂಡ್ ಸನ್ ಟ್ಯಾನ್ ಏನೇ ಇದ್ದರೂ ಕೂಡ ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಆ ಒಂದು ರೀಸನ್ಗೆ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸೊ ನೀವು ಇನ್ನೂ ಯಾರಾದರೂ ಯೂಸ್ ಮಾಡ್ತೀರಾ ಅಂದರೆ ದಯವಿಟ್ಟು ಯೂಸ್ ಮಾಡಿ. ಆ್ಯಂಡ್ ಇದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ನಾವು ಪರ್ಚೇಸ್ ಮಾಡಬೇಕಾದ್ರೆ ಸನ್ಸ್ಕ್ರೀನ್ನ ಯಾವ ರೀತಿ ಚೂಸ್ ಮಾಡೋದು, ಓಕೆನಾ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಗೆ ಸನ್ಸ್ಕ್ರೀನ್ನ ಚೂಸ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಇಟ್ ಹೆಲ್ಪ್ಫುಲ್ ತಗೊಳ್ಳಿ, ಇಲ್ಲ ಅಂದರೆ
ಲೀವ್. ಓಕೆನಾ? ಏನಪ್ಪ ಅಂತ ಹೇಳಿದ್ರೆ, ನೀವು ತುಂಬ ಕಡೆ ಸನ್ಸ್ಕ್ರೀನ್ ಮೇಲೆ ನೋಡಿರ್ತೀರ SPF 30+++, SPF 50+++, ಟ್ರಿಪಲ್+, ಆ ಥರ ಎಲ್ಲ ಇರುತ್ತೆ. ಸೊ SPF ಮೀನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ. ಓಕೆನಾ? ಸೊ 30+50+ ಏನಪ್ಪ ಇದು ಅರ್ಥ ಅಂತ ಹೇಳಿದ್ರೆ, 30+ ಮೀನ್ಸ್ UV ಪ್ರೊಟೆಕ್ಷನಿಂದ ಅಂದರೆ 78 ಆರ್ 80% UV ಬ್ಲಾಕ್ಡ್. ಓಕೆನಾ? ಅಷ್ಟು ಪ್ರೊಟೆಕ್ಷನ್ ನಮಗೆ ಸಿಗುತ್ತೆ. ಸೊ ನಮ್ಗೆ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ 50+++. ಓಕೆನಾ? ದ್ಯಾಟ್ 98% ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಅಂದರೆ ಹೈ ಪ್ರೊಟೆಕ್ಷನ್. ನಾನು ಯೂಸ್ ಮಾಡಿರೋದ್ರಲ್ಲಿ ದ ಮೋಸ್ಟ್ ತುಂಬ ಬೆಸ್ಟ್ ಅಂತ ಅನಿಸಿರೋದು ಅಂದರೆ ಪ್ರಾಡಕ್ಟ್ ಬಂದುಬಿಟ್ಟು ಸೆಟಾಫಿಲ್ SPF 50+++++ ಮೀನ್ಸ್ ಐ ಪ್ರೊಟೆಕ್ಷನ್. ಓಕೆನಾ? ಟ್ರಿಪಲ್+ ಇರುತ್ತಲ್ಲ, ಸೊ ಆದಷ್ಟು ಅದನ್ನೇ ತೊಗೊಳ್ಳಿ. ಆ್ಯಂಡ್ 50+ ಇರೋದನ್ನೇ ತೊಗೊಳ್ಳಿ. 30+ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಐ ಪ್ರೊಟೆಕ್ಷನ್ ಬೇಕಲ್ಲ, ದ ರೀಸನ್ 50+ ತೊಗೊಳ್ಳಿ. ಆ್ಯಂಡ್ ಅದು ಬಿಟ್ಟರೆ ಸನ್ ಎಕ್ಸ್ಪರ್ಟ್ ಫ್ರಮ್ ಲ್ಯಾಕ್ಮಿ 50+ ಇರುತ್ತೆ ನೋಡಿ, ಅದು ಕೂಡ ತೊಗೋಬಹುದು. ನಾನು ಮನೇಲಿ ಇರ್ಬೇಕಾದ್ರೆ ಅಪೋಲೋದೇ ಸನ್ಸ್ಕ್ರೀನ್ ಯೂಸ್ ಮಾಡೋದು. ಸೊ ನೆಕ್ಸ್ಟು ಏನಪ್ಪ ಅಂದರೆ ಶ್ಯಾಂಪು. ಓಕೆನಾ? ಶ್ಯಾಂಪು ವಿಚಾರಕ್ಕೆ ಬಂದರೆ ನಾನು ಯೂಸ್ ಮಾಡಿರೋಂತಹ ಕೆಲವು ಪ್ರಾಡಕ್ಟ್ಸಲ್ಲಿ ದ ಬೆಸ್ಟ್ ಅಂತ ಅನಿಸಿರೋದು ಅಂದರೆ ಮಾಮಾ ಅರ್ಥವ್ರದ್ದು ಆನಿಯನ್ ಶ್ಯಾಂಪು ಒಂದು. ಯಾರಿಗಾದರೂ ಸ್ಕ್ಯಾಲ್ಪ್ ಇರಿಟೇಷನ್ ಅಥವಾ ಡ್ಯಾಂಡ್ರಫ್ ಏನಾದರೂ ಇತ್ತು ಅಂದರೆ ನೀವು ಆ ಒಂದು ಶಾಂಪೂನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಟ್ರೆಸೆಮಿ, ಐ ಥಿಂಕ್. ಅದು ಬಿಟ್ಟರೆ ಲೋರಿಯಲ್. ಈ ಮೂರು ಫೈನ್ ಅಂತ ಅನಿಸ್ತು ನನಗೆ, ನಾನು ಯೂಸ್ ಮಾಡಿರೋದ್ರಲ್ಲಿ. ಆ್ಯಂಡ್ ಇನ್ನೂ ಒಂದು, ಆದಷ್ಟು ಹೇರ್ಗೆ ಮಾಸ್ಕ್ನ ಯೂಸ್. ಗೈಸ್, ನಾನು ಹೇಳ್ತಿದ್ದೀನಿ ಅಂದ ಮಾತ್ರಕ್ಕೆ ಇದೇ ಬೆಸ್ಟ್ ಅಂತ ಅಲ್ಲ, ಇದಕ್ಕಿಂತ ಬೆಸ್ಟ್ ಇರುತ್ತೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಮನಿ. ಎಕ್ಸ್ಪೆನ್ಸಿವ್ ಇರುತ್ತೆ, ನಾನು ಹೇಳ್ತಿರೋದು ಅಫೋರ್ಡೆಬಲ್. ಓಕೆನಾ? ಬಟ್ ನನ್ನ ಪ್ರಕಾರ ಹೇಳೋದಂದರೆ, ನೀವು ಅನ್ಕೊತಿರ್ಬೋದು ಇವಳೇನಪ್ಪ ಪ್ರಾಡಕ್ಟ್ಸ್ಗೆ ಇಷ್ಟೆಲ್ಲ ಮನಿ ಖರ್ಚು ಮಾಡ್ತಾಳ ಅಂತ. ಬಟ್ ದ ರೀಸನ್ ವೈ, ಬಿಕಾಸ್ ಗೈಸ್, ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತಿರ್ತೀವಿ, ನೋಡೋಕ್ಕೆ ಚೆನ್ನಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು. ದಟ್ ನಾಟ್ ಓನ್ಲಿ ದ ರೀಸನ್. ಓಕೆನಾ? ನಾನು ಯಾವಾಗಲೂ ಹೇಳ್ತೀನಿ, ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್, ಮನಸ್ಸು ಅದಕ್ಕಿಂತ ಇಂಪಾರ್ಟೆಂಟ್ ಅಂತ. ಸೊ ನಮಗೆ ಏನಂತ ಹೇಳಿದ್ರೆ, ನನ್ನ ಪ್ರಕಾರ ಸೆಲ್ಫ್ ಲವ್ ಇಂಪಾರ್ಟೆಂಟ್ ನನಗೆ. ಅದರಲ್ಲೂ ನಮಗೆ ಗರ್ಲ್ಸ್ ಆಗಿರೋದ್ರಿಂದ ಗೈಸ್, ನಮಗೆ ಅದೊಂದು ಇಷ್ಟ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಮೇಕಪ್ ಪ್ರಾಡಕ್ಟ್ಸ್ ಮತ್ತು ಡ್ರೆಸ್ಸಸ್, ಲೈಕ್ ಅದೊಂಥರ ಕ್ರೇಜ್ ನಮಗೆ ಅಲ್ವಾ. ಸೊ ಯಾರಾದರೂ ಈಗ ಬಾಯ್ಸ್ಗಳಿಗಿರಲ್ವಾ ಬೈಕು, ಜಿಮ್ಮು, ಕಾರು, ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು, ಬಟ್ ನಮಗೂ ಅದೇ ಥರ ಸ್ಕಿನ್ ಕೇರ್, ಲಿಪ್ಸ್ಟಿಕ್, ಆ ಥರ ಎಲ್ಲ ಒಂದು ಆಸೆಗಳಿರುತ್ತೆ. ಯಾರಾದರೂ ಬಾಯ್ಸ್ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಐ ಥಿಂಕ್ ಬೋರ್ ಆಗಿರ್ತೀರಾ, ಬಿಕಾಸ್ ಮೈ ಟಾಕ್ ಆಲ್ವೇಸ್ ಫಾರ್ ಗರ್ಲ್ಸ್ ಓನ್ಲಿ. ಓಕೆನಾ? ನೆಕ್ಸ್ಟ್ ಗರ್ಲ್ಸ್, ನೀವೇ ಹೇಳಿ, ನಾನು ಹೇಳಿರೋದ್ರಲ್ಲಿ ಏನಾದರೂ ರಾಂಗ್ ಇದೆಯಾ? ಏನೂ ರಾಂಗ್ ಇಲ್ಲ ತಾನೇ? ಗರ್ಲ್ಸ್ಗೆ ಇದೆಲ್ಲ ತುಂಬ ಇಷ್ಟವಾಗಿರೋ ಥಿಂಗ್ಸ್. ಓಕೆನಾ? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಕಂಟೆಂಟ್ಸ್ ತುಂಬ ಗರ್ಲ್ಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಗರ್ಲ್ಸ್ ಎಲ್ಲರೂ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಅದು ಬಿಟ್ಟರೆ ಬಾಯ್ಸ್ಗೆ ಮೋಸ್ಟ್ ಪ್ರಾಬಬ್ಲಿ ಬೋರ್ ಆಗ್ಬೋದು. ಇನ್ ಕೇಸ್ ಬೋರ್ ಆದರೆ ಸ್ಕಿಪ್ ಮಾಡಿಬಿಡಿ. ಓಕೆ? ಐ ಥಿಂಕ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ ಗೈಸ್. ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕಿಂತ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಆಲ್ರೆಡಿ ಇಟ್ಸ್ ಅ ಟೈಮ್, ಬೆಳಗಿನ ಜಾವ 5 ಗಂಟೆ. ಅದಕ್ಕೆ ನಾನು ಲೆಟ್ಸ್ ಗೆಟ್ ಇನ್ ದ ಕಂಟೆಂಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ಗೈಸ್ ವೆಟ್ ವೈಪ್ಸ್ ಇಲ್ಲ ಗೈಸ್. ಐ ಥಿಂಕ್ ಖಾಲಿ ಆಗಿರಬೇಕು. ಒಂದು ಎಲ್ಲೋ ಇಟ್ಟಿದ್ದೀನಿ ಅಂತ ಅನಿಸುತ್ತೆ, ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಥರ ವೆಟ್ ವೈಪ್ಸ್ ಸಿಗದೇ ಇರಬೇಕಾದ್ರೆ ಖಾಲಿ ಆಗಿರಬೇಕು ಅನಿಸುತ್ತೆ ಮೋಸ್ಟ್ಲಿ. ಮನೆ ಕ್ಲೀನ್ ಮಾಡಿದ್ವಿ, ಸೊ ಅದಕ್ಕೂ ಕೂಡ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ದಾಗ ಓಪಲ್ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಬಿಟ್ಟರೆ ದ ಬೆಸ್ಟ್ ಪ್ರಾಡಕ್ಟ್ ಅಂತ ನನಗೆ ಅನಿಸಿರೋದು ಸೆಟಾಫಿಲ್ ಕ್ಲೆನ್ಸರ್. ಓಕೆನಾ?
ಅದು ಕೂಡ ನೀವು ಟ್ರೈ ಮಾಡ್ಬೋದು. ನಾನೀಗ ಸದ್ಯಕ್ಕೆ ಅದನ್ನು ಟ್ರೈ ಮಾಡ್ತಿಲ್ಲ ಗೈಸ್. ಸೆಟಾಫಿಲ್ಲು ಯೂಸ್ ಮಾಡ್ಬೋದಾಗಿತ್ತು ಗೈಸ್, ಬಟ್ ಈಗ ನನ್ನ ಕೈಗೆ ಏನು ಸಿಕ್ತು ನಾನು ಅದು ಎತ್ಕೊಂಬಂದಿದ್ದೀನಿ. ಆ್ಯಂಡ್ ಅದು ಒಂದು, ಮತ್ತು ಇದರಲ್ಲಿ ಕಾಜಲ್ ತುಂಬ ಚೆನ್ನಾಗಿ ಹೋಗುತ್ತೆ, ನೀವು ನೋಡ್ಬೋದು ಬೇಕಿದ್ರೆ. ಇದರಲ್ಲಿ ಮಸ್ಕರ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಥರ ಕಾಟನ್ ತೊಗೊಂಬಿಟ್ಟು ಈ ಥರ ಒರೆಸ್ಕೋಬೇಕು ಗೈಸ್. ಮತ್ತು ಇನ್ನೊಂದು ಕ್ವಶನು, ಡೈಲಿ ಮೇಕಪ್ ಮಾಡೋದ್ರಿಂದ ಸ್ಕಿನ್ ಹಾಳಾಗುತ್ತಾ? ಟ್ರಸ್ಟ್ ಮೀ ಗೈಸ್, ಡೈಲಿ ಮೇಕಪ್ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ. ನನಗೆ ವಿಚಾರ ಎಲ್ಲಿಂದ ತಿಳಿದಿದ್ದು ಅಂದರೆ 2 years ಬ್ಯಾಕ್ ಮೇಕೋವರ್ ಬೈ ಮಾಲಾ ಅಂತ ಅವರ ಒಂದು ಏನು ಮೇಕೋವರ್ಗೆ ಅಂತ ಹೋದಾಗ ಅವ್ರ ಸ್ಟೂಡೆಂಟ್ಸ್ಗೆ ಅವರು ಟೀಚ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಇದನ್ನು ಹೇಳಿದಾಗ ಸೊ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು ದಟ್ ಮೇಕಪ್ನ ನಾನು ಕೂಡ ಹಾಕೋಬೋದು ಅಂತ. ಅಲ್ಲಿವರೆಗೂ ಗೈಸ್ ನಾನು ಮೇಕಪ್ ನನ್ನ ಸ್ಕಿನ್ಗೂ ನಾನು ಮುಟ್ಸಿರಲಿಲ್ಲ, ಬಿಕಾಸ್ ನನಗೆ ಒಂದು ಸ್ವಲ್ಪ ಭಯ ಇತ್ತು. ನನ್ನ ಸ್ಕಿನ್ ತುಂಬ ಹ್ಯಾಕ್ನಿ ಪ್ರಾಬ್ಲಮ್ಸ್ ಇತ್ತು ಆವಾಗ. ಸೊ ಫೌಂಡೇಶನ್ ಡೈಲಿ ಹಚ್ಚೋದ್ರಿಂದ ನನ್ನ ಸ್ಕಿನ್ ಹಾಳಾಗ್ಬೋದು, ಆ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಆ್ಯಂಡ್ ತುಂಬ ಭಯ ಇತ್ತು. ಆಮೇಲೆ ನನಗೆ ಒಂದು ಕ್ಲಾರಿಟಿ ಸಿಕ್ಕ ಮೇಲೆ ನಾನು ಡೈಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಂಥ ಪ್ರಾಬ್ಲಮ್ ಇಲ್ಲ, ಓಕೆ, ಆರಾಮಾಗಿ ಯೂಸ್ ಗೈಸ್. ಈಗ ಏನಂತ ಹೇಳಿದ್ರೆ, ನಾವು ಸ್ಕಿನ್ಗೆ ಮಾಸ್ಕ್ ಆಗೋದಕ್ಕಿಂತ ಮುಂಚೆ ಏನೇನ ಸ್ಟೆಪ್ನ ಫಾಲೋ ಮಾಡಬೇಕು ಅನ್ನೋದು ಒಂದು ಕಂಟೆಂಟ್. ಇಟ್ಸ್ ಮೈ ಕಂಟೆಂಟ್, ಓಕೆನಾ? ಸೊ ನಾನಿಲ್ಲಿ ಪ್ರಾಡಕ್ಟ್ಸ್ಗಳ ಡೀಟೇಲ್ಸ್ ತೋರಿಸಲ್ಲ. ಹಂಗೂ ಬೇಕಿದ್ರೆ ಕಮೆಂಟಲ್ಲಿ ಕೇಳಿ ನೀವು, ಅಥವಾ DM ಅಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳಬಹುದು, ನಾನು ಆನ್ಸರ್ ಮಾಡ್ತೀನಿ. ದಟ್ ಪ್ರಾಡಕ್ಟ್ ನೇಮ್ ಹೇಳ್ತೀನಿ. ಸೊ ವಿಡಿಯೋದಲ್ಲಿ ಹೇಳಲ್ಲ. ನಿಮ್ಮ ಹತ್ರ ಯಾವುದೇ ಸ್ಕ್ರಬ್ ಇತ್ತು ಅಂದರೆ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಸ್ಕ್ರಬ್, ಓಕೆ? ನಿಮ್ಮ ಹತ್ರ ಯಾವುದೇ ಸ್ಕ್ರಬ್ ಇದ್ರೂ ಫೈನ್, ಎವರ್ ಯೂತ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಐ ಥಿಂಕ್ ನಿಮ್ಮ ಹತ್ರ ಯಾವುದೇ ಜೆಲ್ ಇದ್ರೂ ಓಕೆ. ಸ್ಕಿನ್ ಕೇರಲ್ಲಿ ಇದು ಮಸ್ಟ್ ಆ್ಯಂಡ್ ಶುಡ್. ಗೈಸ್, ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ. ಈ ಥರ ಇರುತ್ತೆ, ಈ ಥರ ಇರುತ್ತೆ. ದೆನ್ ಅಪ್ಲೈ, ಮಸಾಜ್ 8 to 10 minutes. ಗೈಸ್, ಏನಪ್ಪ ಅಂತ ಹೇಳಿದ್ರೆ, ನೀವು ಇದರಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ, ದ ಸ್ಕಿನ್ ಜೆಲ್ ಮತ್ತು ವೈಟ್ನಿಂಗ್ ಕ್ರೀಮ್, ಇವೆರಡೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ಅಕಸ್ಮಾತ್ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದರೆ, ಓಕೆನಾ? ದ ಪ್ರಾಡಕ್ಟ್ಸ್ ಲಿಂಕ್ ಬೇಕಿತ್ತು ಅಥವಾ ಡೀಟೇಲ್ಸ್ ಬೇಕಿತ್ತು ಅಂದರೆ ನೀವು ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ಮಾಸ್ಕ್ ಹಾಕೋದಕ್ಕಿಂತ ಮುಂಚೆ ಸ್ಕ್ರಬ್ ಮತ್ತು ಕ್ಲೆನ್ಸರ್ ಮಾಡಲೇಬೇಕು ಸ್ಕಿನ್ನ. ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಆಚೆ ಹೋಗಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಮಾಸ್ಕ್ ಹಾಕಿದ್ದಕ್ಕೂ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಓಕೆ? ಅದಕ್ಕೆ ಮಾಸ್ಕ್ ಹಾಕೋದಕ್ಕಿಂತ ಮುಂಚೆ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಫೈನ್, ಟೈಮ್ ಆಗ್ತಿದೆ ಗೈಸ್, ಬೇಗ ಬೇಗ ಬನ್ನಿ ಮಾಡೋಣ. ಯು ಕ್ಯಾನ್ ಸಿ ದ ಗ್ಲೋ ಆನ್ ಮೈ ಸ್ಕಿನ್. ನೀವು ತುಂಬ ಕಡೆ ಅಬ್ಸರ್ವೇಷನ್ ಮಾಡಿರ್ತೀರ, ಅಥವಾ ಒಂದು ಫೇಶಿಯಲ್ ಮಾಡಿಸೋದಕ್ಕಾಗಿರ್ಬೋದು, ಸಲೂನ್ಸ್ಗೆ ಅಥವಾ ಬ್ಯೂಟಿ ಪಾರ್ಲರ್ಸ್ಗೆ ಹೋದಾಗ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಬಿಟ್ಟು ಲಾಸ್ಟಿಗೆ ಅವ್ರು ಮಾಸ್ಕ್ ಹಾಕ್ತಾರೆ ಈ ಥರ. ಸೊ ನಾನು ಆದಷ್ಟು ಬ್ಯೂಟಿ ಪಾರ್ಲರ್ಸ್ಗೆ ಹೋಗೋದು ಕಮ್ಮಿ ಮಾಡ್ತೀನಿ. ಮುಂಚೆ ಹೋಗ್ತಿದ್ದೆ, ದಟ್ ಟ್ಯಾನ್ ರಿಮೂವ್ ಮಾಡಿಸೋದಕ್ಕೆ ಒಂದಕ್ಕೆ ಮಾತ್ರ ನಾನು ಹೋಗ್ತಾ ಇದ್ದಿದ್ದು. ಅದು ಬಿಟ್ಟರೆ ನಾನು ಹೋಗ್ತಾ ಇರಲಿಲ್ಲ. ಬೇರೆ ಐಬ್ರೋಸ್ ಮಾಡಿಸೋದಕ್ಕಾಗಿರ್ಬೋದು, ಏನಕ್ಕೂ ಕೂಡ ನಾನು ಎಲ್ಲದೂ ಕೂಡ ನನಗೆ ಏನು ಪರ್ಫೆಕ್ಟ್ ಅಂತ ಅನಿಸುತ್ತೆ ನಾನು ಎಲ್ಲದನ್ನು ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾನು ಬ್ಯೂಟಿ ಪಾರ್ಲರ್ಗೆ ಆಗಲಿ ದಟ್ ಸಲೂನ್ಸ್ಗೆ ಹೋಗಲ್ಲ. ಇಷ್ಟೇ. ನಾನು ಏನಕ್ಕೆ ಪ್ರಾಡಕ್ಟ್ಸ್ನ ತೋರಿಸ್ತಿಲ್ಲ ಅಂದರೆ, ನಿಮಗೇನು ಕನ್ವಿನಿಯೆಂಟ್ ಅಂದರೆ ನಿಮ್ಮ ಮನೇಲಿ ನಿಮಗೇನು ಕೈಗೆ ಸಿಗುತ್ತೆ
ನೀವು ಆ ಮಾಸ್ಕ್ನ ಈ ಥರ ಎಲ್ಲ ಅಪ್ಲೈ ಮಾಡ್ಕೋಬೋದು. ಸುಮ್ಮನೆ ನಾನು ಹೇಳೋ ಪ್ರಾಡಕ್ಟ್ಸ್ನ ನೀವು ಅಪ್ಲೈ ಮಾಡೋದು ಲೈಕ್ ಕಷ್ಟ ಆಗ್ಬೋದು ಅನ್ನೋ ಒಂದು ರೀಸನಿಂದ ಇಂಡಿವಿಜುವಲ್ ಆಗಿ ನೀವು ಕೇಳ್ಬೋದು, ನನಗೆ ಡಿ ಎಮ್ ಮಾಡ್ಬೋದು ಅಥವಾ ಕಮೆಂಟಲ್ಲಾದರೂ ಕೇಳಿ, ನಾನು ಖಂಡಿತ ಡೀಟೇಲ್ಸ್ ತಿಳಿಸ್ತೀನಿ. ಓಕೆ, ಓಕೆ ಸಾಕು ಅನಿಸುತ್ತೆ ಗೈಸ್. ಒಂದು 10 to 15 ಮಿನಿಟ್ಸ್ ವಾಶ್ ಮಾಡಿ ನಿಮಗೆ ಗೈಸ್. ನಂದು ಫೇಸ್ ವಾಶ್ ಎಲ್ಲ ಆಯಿತು. ನೀವು ನೋಡ್ಬೋದು ನನ್ನ ಒಂದು ಸ್ಕಿನ್ ಯಾವ ರೀತಿ ಗ್ಲೋ ಆಗಿದೆ ಅಂತ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ಗೂ ಕೂಡ ಕ್ರೀಮ್ ಹೇಳಿ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ. ಆ್ಯಂಡ್ ಇದೇ ಥರ ಇನ್ನೂ ಮೋರ್ ವೀಡಿಯೋಸ್ ಮಾಡಬೇಕು, ಈ ಥರ ಕಂಟೆಂಟ್ ವೀಡಿಯೋಸ್ನ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಿಮಗೆ ನನ್ನ ಒಂದು ವೀಡಿಯೋಸ್ ಇಷ್ಟ ಆಗ್ತಾ ಇದ್ದಾವೆ ಅಂತ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಲವ್ ಯು ಆಲ್, ಟೇಕ್ ಕೇರ್, ಸ್ಟೇ ಟ್ಯೂನ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಸ್ಟೇ ಟ್ಯೂನ್ ಗೈಸ್, ಬಾಯ್.